ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೋಗ್ತಾ ಇರೋ ಬಸ್ ಏನದಲ್ಲ, ಕರ್ನೂಲು ಮ್ಯಾಲ ಒಂದು ದೊಡ್ಡ ಅಪಘಾತನೇ ಆಗಿದೆ. ಆ ದೊಡ್ಡ ಅಪಘಾತಕ್ಕೆ ಕಾರಣ ಏನಪ್ಪ, ಹೇಗಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರಾತ್ರಿ ಹೊತ್ತು ಒಬ್ಬ ಬೈಕ್ ಸವಾರ ಹೋಗ್ತಾ ಇದ್ದಂತೆ. ಸುಮಾರು 3 ಗಂಟೆಗೆ, ಬೆಳಗ್ಗೆ 3 ಗಂಟೆಗೆ ಈ ಬಸ್ಸು ಅವನಿಗೆ ಗುದ್ದಿ, ಗುದ್ದಿದ ತಕ್ಷಣ ಬೈಕ್ ಏನದ ಬಸ್ಸಿನ ಕೆಳಗಡೆ ಹೋಯ್ತು. ಕೆಳಗಡೆ ಹೋಗಿ ಅವು ಎರಡರ ನಡ್ಬೇಕು, ಬಸ್ಸು ಮತ್ತು ರೋಡಿಂದು ನಡ್ಬೇಕು ಘರ್ಷಣೆ ಆಗ್ತದೆ. ಆ ಘರ್ಷಣೆ ಆಗಿ ಮತ್ತು ಪೆಟ್ರೋಲ್ ಬೇರೆ ಲೀಕ್ ಆಗಿರ್ತದಲ್ಲ, ವಿತಿನ್ 5 ಸೆಕೆಂಡ್ ಒಳಗೆ ಸೀದಾ ಬೆಂಕಿಯನ್ನು ಹತ್ಕೊಂಡು ಬಿಡ್ತದೆ. ಬೆಂಕಿ ಹತ್ಕೊಂಡ್ಬಿಟ್ಟು ಇಡೀ ಬಸ್ಸೆಲ್ಲ ಬೆಂಕಿ ಹತ್ಕೊಂಡ್ಬಿಡುತ್ತದೆ, ಬಸ್ ತುಂಬೆಲ್ಲ. ಕೆಲವೊಬ್ಬರು ಹೊರಗಡೆ ಜಿಗಿದು ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಾರೆ. ಕೆಲವೊಬ್ಬರು ಪೂರ್ತಿ 28 ಜನ, ನನಗೆ ಬಂದಿರೋ ಮಾಹಿತಿ ಪ್ರಕಾರ 28 ಜನ ಸಜೀವ ದಹನ ಆಗಿದೆ ಅಂತ. ಈ ರೀತಿ ಇನ್ಸಿಡೆಂಟ್ಗಳು ಭಾಳಷ್ಟು ಆಗ್ತಾಯಿವೆ. ವರ್ಷಿಗೆ ಒಂದು ಏನಾದರೂ ಟ್ರೈನ್ ಆಕ್ಸಿಡೆಂಟ್ ಕೂಡ ಆಗುತ್ತೆ, ಇಲ್ಲಾಂದರೆ ಬಸ್ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಹೋದ ಸಲ ನಮ್ಮ ಬೀದರ್ ಸೈಡು ಅಥವಾ ಕಲಬುರಗಿ ಹೋಗೋ ಬಸ್ಸು ಆರೆಂಜ್ ಬಸ್ ಅಂತ, ಆ ಆರೆಂಜ್ ಬಸ್ ಕೂಡ ಇದೇ ರೀತಿ ಆಗಿದೆ. ಅದರಲ್ಲೂ ಕೂಡ ಎಷ್ಟೋ ಜನ ಸಜೀವ ದಹನ ಆಗಿದ್ದಾರೆ. ಈ ಸಲ ಕೂಡ ಸೇಮ್ ಅದೇ ಇನ್ಸಿಡೆಂಟು ವಾಪಸ್ಸಾಗಿದೆ. ಈ ರೀತಿ ಇನ್ಸಿಡೆಂಟ್ಗಳು ಭಾಳ ಆಗ್ತಾಯಿವೆ. ನೋಡಿ, ನಿಮ್ಮ ಪ್ರೈವೇಟ್ ವೆಹಿಕಲ್ ಏನೇನು ರಾತ್ರಿ ಹೊತ್ತು ಟ್ರಾವೆಲಿಂಗ್ ಮಾಡೋ ಪರಿ ಭಾಳಷ್ಟು ನಿಗಾ ವಹಿಸಿ ಡ್ರೈವಿಂಗ್ ಮಾಡಿ. ಪ್ರೈವೇಟ್ದವರು ಸ್ವಲ್ಪ ಸೇಫ್ಟಿ ಬಗ್ಗೆ ಧ್ಯಾನ ಕೊಡಿ. ನೀವು ಕೂಡ ಹಾರ್ಷಾಗಿ ಡ್ರೈವಿಂಗ್ ಮಾಡಬೇಡಿ ಅರ್ಲಿ ಮಾರ್ನಿಂಗ. ನಾನು ನೋಡ್ತಾನೆ ಇರ್ತೀನಿ, ನೀವು ಓಲ್ವೋ ಬಸ್ ಆಗಲಿ, ಯಾವುದೇ ಬಸ್ ಆಗಲಿ, ಈ SRS, VRL ಇವೆಲ್ಲ ಬಸ್ಗಳು ಈ ರೀತಿ ಹೋಗ್ತೀರಾ ನೀವು. ರೋಡೆಲ್ಲ ನಮ್ಮ ಅಪ್ಪಂದೇ ಅನ್ಕೋತಾ ಹೋಗ್ತಾ ಇರ್ತೀರ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇರ್ತೀರ. ಜರ ನೋಡಿ, ಬೈಕ್ದವ್ರು ಭೀ ನಿಮ್ಮ ಆಸ್ಪಾಸ್ ಇರ್ತಾರೆ,